ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ನಿನ್ನೆ ದಿನ ತರಗತಿಯಲ್ಲಿ ಕೆಮ್ಮನೆ ಮೀಸೆ ಹೊತ್ತನೆ ಅನ್ನುವಂತಹ 10ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಕೆಮ್ಮನೆ ಮೀಸೆ ಹೊತ್ತನೆ ಅನ್ನುವಂತಹ ಪಾಠದ ಕವಿ ಪರಿಚಯವನ್ನು, ಆದಿಕವಿ ಪಂಪನ ಪರಿಚಯವನ್ನು ಹಾಗೂ ಆಶಯ ಭಾಗ, ಪ್ರವೇಶ ಭಾಗ, ಪದಗಳ ಅರ್ಥವನ್ನು, ಟಿಪ್ಪಣಿಗಳನ್ನು ನಾವು ನೋಡ್ಕೊಂಡಿದ್ವಿ. ಅದಾದಮೇಲೆ ಮತ್ತೆ ನಾವು ಇಡೀ ಪದ್ಯದ ಸಾರಾಂಶವನ್ನು ಮೊದಲನೇ ಪ್ಯಾರಾದಿಂದವರೆಗೆ ನಾವೇನು ಮಾಡಿದ್ವಿ ನೋಡ್ಕೊಂಡಿದ್ವಿ. ಕೆಮ್ಮನೆ ಮೀಸೆ ಹೊತ್ತನೆ ಅನ್ನುವಂತಹ ಪಾಠದಲ್ಲಿ ದ್ರೋಣಾಚಾರ್ಯರು ಏನು ಮಾಡಿದ್ರಪ್ಪ ಅಂದ್ರೆ, ತನ್ನ ಮಗ ಅಶ್ವತ್ಥಾಮನನ್ನು ಕರೆದುಕೊಂಡು ತನ್ನ ಸ್ನೇಹಿತನಾಗಿರ್ತಕ್ಕಂತಹ ದ್ರುಪದನಲ್ಲಿ ಹೋಗೋಕ್ಕಿಂತ ಮುಂಚೆ ಅವರು ಎಲ್ಲಿ ಬರ್ತಾರೆ, ಪರಶುರಾಮರ ಕಡೆಗೆ ಬರ್ತಾರೆ. ದೇಶವನ್ನೆಲ್ಲ ಸಂಚರಿಸಿ ಪರಶುರಾಮರ ಕಡೆಗೆ ಬಂದಾಗ ಪರಶುರಾಮರು ಆತನನ್ನು ಕುಂಭಸಂಭವನನ್ನು ಕಂಡು, ಅಂದರೆ ಕುಂಭಸಂಭವ ಅಂದರೆ ದ್ರೋಣಾಚಾರ್ಯರನ್ನು ಕಂಡು ಚಿನ್ನದ ಪಾತ್ರೆಯಲ್ಲಿ ಅವರನ್ನು ಪಾದಪೂಜೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ. ಆದರೆ ಅವರಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯಾದಂತಹ ಸಂಪತ್ತನ್ನು, ಸಿರಿ ಸಂಪತ್ತನ್ನು ಅವರು ದಾನವಾಗಿ ಕೊಟ್ಟು ಅವರು ನಾರು ಮಡಿಯನ್ನು ಉಟ್ಟು ತಪೋವನಕ್ಕೆ ಹೋಗಲಿಕ್ಕೆ ಸಿದ್ಧರಾಗಿರ್ತಾರೆ. ಆ ಸಂದರ್ಭದಲ್ಲಿ ಬಂದಂತಹ ಕುಂಭ ಸಂಭವನನ್ನು ನೋಡಿರ್ತಕ್ಕಂತಹ ಅವರು ಏನು ಮಾಡ್ತಾರೆ, ಮಣ್ಣಿನ ಪಾತ್ರೆ ಒಳಗೆ ಅರ್ಘ್ಯವನ್ನು ಸಲ್ಲಿಸಿ ಪೂಜೆಯನ್ನು ಮಾಡ್ತಾರೆ. ಯಾರನ್ನು? ದ್ರೋಣಾಚಾರ್ಯರನ್ನು. ಆಗ ದ್ರೋಣಾಚಾರ್ಯರು ಏನು ಕೇಳ್ತಾರೆ, ನಾನು ನಿಮ್ಮಲ್ಲಿ ಏನಾದರೂ ಸಹಾಯವನ್ನು ಕೇಳಲಿಕ್ಕೆ ಬಂದಿದ್ದೀನಿ, ನೀವು ನಂಗೆ ಸಹಾಯವನ್ನು ಮಾಡಿರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಪರಶುರಾಮರು ಏನು ಹೇಳ್ತಾರಪ್ಪ ಅಂದ್ರೆ, ಆತನಿಗೆ, ದ್ರೋಣರಿಗೆ, ನನ್ನಲ್ಲಿರ್ತಕ್ಕಂತಹ ಒಡವೆಯನ್ನು, ಆಸ್ತಿಯ ಸಂಪತ್ತನ್ನು ಎಲ್ಲವನ್ನೂ ಕೂಡ ನಾನು ದಾನವಾಗಿ, ನನ್ನಲ್ಲಿ ಕೇಳ್ಕೊಂಡು ಬಂದವರು ಎಲ್ಲರಿಗೂ ದಾನವಾಗಿ ನಾನು ಕೊಟ್ಟಿದ್ದೇನೆ. ಈಗ ನನ್ನಲ್ಲಿರ್ತಕ್ಕಂಥದ್ದು ಬಿಲ್ಲು ಮತ್ತು ಬಾಣ ಎರಡೇ. ನಿನಗೆ ಇದರಲ್ಲಿ ಯಾವುದು ಬೇಕು ಕೇಳು, ನಾನು ಅವುಗಳನ್ನು ಕೂಡ ನಿನಗೆ ದಾನವಾಗಿ ಕೊಡುತ್ತೇನೆ ಅಂತ ಪರಶುರಾಮರು ಹೇಳಿದಂಥ ಸಂದರ್ಭದಲ್ಲಿ ದ್ರೋಣರು ಏನು ಹೇಳ್ತಾರೆ, ನಂಗೆ ನಿಜವಾದಂಥ ಸಂಪತ್ತಂದ್ರೆ ವಿದ್ಯೆ, ಆ ವಿದ್ಯೆಯನ್ನು ನನಗೆ ದಾರಿ ಎರಿದು ಬಿಡಿ ಅಂತ ಹೇಳಿ ಕೇಳ್ತಾರೆ. ಹಾಗಾದ ದ್ರೋಣಾಚಾರ್ಯರಿಗೆ ಪರಶುರಾಮರು ಏನು ಮಾಡ್ತಾರೆ, ಎಲ್ಲ ರೀತಿಯಾದಂಥ ವಾಯುವ್ಯ, ಆಗ್ನೇಯ, ಪೌರಂದರ ಸೇರಿದಂಥ ಎಲ್ಲ ರೀತಿಯಂಥ ಅಸ್ತ್ರಗಳನ್ನು ಆತನಿಗೆ ದಾರಿಯನ್ನು ಎರೆದು ಆತನ ಸಂತೋಷದಿಂದ ಬೀಳ್ಕೊಟ್ಟಂತಹ ಸಂದರ್ಭದಲ್ಲಿ ಛತ್ರವತಿ ಅನ್ನುವಂತಹ ಒಂದು ಪಟ್ಟಣದೊಳಗೆ ನನ್ನ ಸ್ನೇಹಿತನಾಗಿರ್ತಕ್ಕಂಥ ದ್ರುಪದ ಆಳ್ವಿಕೆಯನ್ನು ಮಾಡಾಕತ್ತಾನ. ನಾನು ಆತನ ಆಸ್ಥಾನಕ್ಕೆ ಹೋದ್ನಿ ಅಂದ್ರೆ ಅವನು ನನ್ನ ಸಂತೋಷದಿಂದ ನನ್ನ ಬಡತನವನ್ನು ನಿವಾರಣೆ ಮಾಡ್ತಾನ ಅಂತ ಅನ್ನುವಂತಹ ಮನೋಭಾವವನ್ನು ಒಳಗೊಂಡು ದ್ರೋಣಾಚಾರ್ಯರು ಎಲ್ಲಿ ಹೋಗ್ತಾರೆ, ಆತನ ಒಂದು ಪಟ್ಟಣಕ್ಕೆ, ಛತ್ರಾವತಿ ಅನ್ನುವಂತಹ ಒಂದು ಪಟ್ಟಣಕ್ಕೆ, ಸುದ್ದಿನ ತಿಳಿದಂತಹ ಆ ಪಟ್ಟಣಕ್ಕೆ ಹೋಗ್ತಾರೆ. ಪಟ್ಟಣದಲ್ಲಿ ಅಂದರೆ ಅರಮನೆ ಬಾಗಿಲಿರ್ತಕ್ಕಂತಹ ದ್ವಾರಪಾಲಕರನ್ನು ಕರೆದು ದ್ರೋಣಾಚಾರ್ಯರು ಏನು ಕೇಳ್ತಾರೆ, ನಾನು ಆತನ ಸ್ನೇಹಿತನಿದ್ದೇನೆ, ಒಬ್ಬ ಬ್ರಾಹ್ಮಣ ಬಂದಿದ್ದಾನಂತ ಹೇಳ್ರಿ ನಿಮ್ಮ ಅರಸಂಗ, ಅವ ನನ್ನ ಸ್ನೇಹಿತನಿದ್ದಾನ, ಹೋಗಿ ಹೇಳ್ರಿ, ನನ್ನ ಗೆಳೆಯದಾನಂತ ಹೋಗಿ ಹೇಳ್ರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವಾಗ ಅವ್ರು ಏನು ಮಾಡ್ತಾರೆ, ಆತ ಹೇಳಿದ ಹಾಗೆ ದ್ವಾರಪಾಲಕರು ಆತನಿಗೆ, ದ್ರುಪದನಿಗೆ ಹೋಗಿ ಹೇಳ್ತಾರೆ, ನಿಮ್ಮ ಸ್ನೇಹಿತನಾಗಿರ್ತಂತಹ ದ್ರೋಣ ಅನ್ನುವಂಥ ಬ್ರಾಹ್ಮಣ ಬಂದಿದ್ದಾನ, ಬಾಗಿಲ ಬಳಿ ನಿಂತಿದ್ದಾನಂತ ಹೇಳಿದಂಥ ಸಂದರ್ಭದಲ್ಲಿ ಆತ ಮದೋನ್ಮತ್ತನಾಗಿರ್ತಕ್ಕಂತಹ ದ್ರುಪದ ಮಹಾರಾಜ ಏನು ಮಾಡ್ತಾನೆ, ಅಧಿಕಾರದ ಲೋಭದಿಂದ, ಮದದಿಂದ ಕೂಡಿರ್ತಕ್ಕಂತಹ ಆತ ಏನು ಹೇಳ್ತಾನಪ್ಪ ಅನ್ನುವನ್ನು ಅಲ್ಲಿವರೆಗೂ ನಾವೇನು ಮಾಡಿದ್ವಿ, ನಿನ್ನ ತರಗತಿಯಲ್ಲಿ ನಾವು ನೋಡಿದ್ವಿ. ಇನ್ನು ಮುಂದುವರೆದಂತಹ ಭಾಗವನ್ನು ಮಕ್ಕಳೇ ನಾವು ನೋಡೋಣ. ನೀವು ಯಾರಾದರೂ ಪಠ್ಯಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ. ಹಾಗೆ ಮಕ್ಕಳೇ, ನಿಮಗೆ ನಾನು ಸರಳವಾದಂತಹ ವಿವರಣೆಯನ್ನು ಇಂದಿನ ತರಗತಿಯಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ಪಾಠ ಪರೀಕ್ಷೆಗೆ ಉಪಯುಕ್ತವಾಗಬಹುದು ಅಂತೇಳಿ ನನ್ನ ಅನಿಸಿಕೆ. ನೀವೆಲ್ಲರೂ ಯಾರು ಹಿಂದಿನ ತರಗತಿಯನ್ನು ನೋಡಿಲ್ಲ, ಆ ತರಗತಿ ನೋಡಿ ಬಂದರೆ ಮಾತ್ರ ಮುಂದಿನ ತರಗತಿಯನ್ನು ನಿಮಗೆ ಅರ್ಥ ಆಗುತ್ತೆ. ಕುಂಭಸಂಭವ ಅಂತ ಯಾಕಂತಾರೆ, ಆಮೇಲೆ ದ್ರೋಣಾಚಾರ್ಯರ ಸ್ಥಿತಿ ಹೇಗಿತ್ತು, ಅವರ ಬಡತನ ಬರಲಿಕ್ಕೆ ಕಾರಣ ಏನು, ಎಲ್ಲವನ್ನು ಕೂಡ ನಾವು ಕಳೆದ ದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ಅದರ ಮುಂದುವರೆದಂತಹ ಭಾಗವನ್ನು ನೋಡೋಣ ಬನ್ನಿ. ನೋಡಿ ಮುಂದೆ, ಅಂತೂ ಎಂಬನ್ ಆಗ್ಗೆ ಪಿರಿದುಂ ಭ್ರಾಂತಂ ಧಲೆಂ ದ್ರೋಣನ್ ಎಂಬನ್ ಪಾರ್ವನೆ ಫೆಳ್ ಎಂತೂ ಎನಗೆ ಕೆಳೆಯನೆ ನೊಂಕು ಅಂತಪ್ಪನನ್ ಅರಿಯನ್ ಎಂದು ಸಭೆಯೋ ನುಡಿದಂ. ದ್ವಾರಪಾಲಕ ಬಂದು ದ್ರುಪದ ಮಹಾರಾಜನಿಗೆ, ಒಬ್ಬ ನಿಮ್ಮ ಸ್ನೇಹಿತನಾಗಿಂತ ಬ್ರಾಹ್ಮಣ ಅನ್ನುವಂಥ ಸ್ನೇಹಿತ ಬಂದಿದ್ದಾನಂತ ಹೇಳಿದಂಥ ಸಂದರ್ಭದಲ್ಲಿ ಆತ ಏನು ಹೇಳ್ತಾನಪ್ಪ ಅಂತಂದರೆ,
ಬ್ರಾಹ್ಮಣ ಅನ್ನುವಂತಹ ದ್ರೋಣ ಅನ್ನುವಂಥ ಸ್ನೇಹಿತನ ನಾನು ಮಹಾರಾಜ ಇದ್ದೀನಿ ಅಂತ ಬ್ರಾಹ್ಮಣನ ಸ್ನೇಹಿತನ ನಾನು ಮಾಡ್ಕೊಳ್ತೀನ, ಇಲ್ಲ ಇಲ್ಲ ಅಂತೇಳಿ ದ್ವಾರಪಾಲಕನಿಗೆ ಹೇಳ್ತಾ ಇದ್ದಾನೆ. ನನಗೆ ಬ್ರಾಹ್ಮಣ ಅನ್ನುವಂತಹ ದ್ರೋಣ ಅನ್ನುವಂತಹ ಸ್ನೇಹಿತ ಅಂಥದ್ದೇ ಯಾರೂ ಇಲ್ಲ. ಆಮೇಲೆ ನನಗೆ ಅಂಥ ಸ್ನೇಹಿತನ ಗುರುತು ಪರಿಚಯವೂ ಕೂಡ ನನಗಿಲ್ಲ ಅಂತ ಹೇಳ್ತಾನೆ. ಬ್ರಾಹ್ಮಣ ಅನ್ನುವಂತಹ ದ್ರೋಣ ಅನ್ನುವಂಥ ಸ್ನೇಹಿತ ನನಗೆ ಪರಿಚಯವೂ ಕೂಡ ಇಲ್ಲ ಅಥವಾ ಗುರುತು ಇಲ್ಲ. ನಾನು ಹೋಗಿ ಅಂತ ಬ್ರಾಹ್ಮಣನ ಸ್ನೇಹತ್ವವನ್ನು ನಾನೇನಾದರೂ ಬಯಸ್ತೀನ, ನನಗೆ ಅಂಥವ್ನು ಯಾರಂತೂ ಗೊತ್ತೂ ಇಲ್ಲ. ನೀನೇನು ಮಾಡು ಅಂತವನು ಎನಗೆ ಕೆಳೆಯನೇನು ನೋಡಿ, ಅಂಥವ್ನನ್ನು ನೀನೇನು ಮಾಡು ನೂಕು ಅಂದ್ರೆ ಆತನನ್ನು ಕಳುಹಿಸು ಅಂತ ಹೇಳ್ತಾನೆ. ಮುಂದೆ ಅಂತಪ್ಪನ ಅರಿಯನ್ ಎಂದು ಸಭೆಯೊಳಗೆ ನುಡಿದಹಂ. ಯಾವತ್ತಿಗೂ ಆತನಿಗೆ ನಾನು ಸರಿ ಸಮಾನಲ್ಲ, ನನಗೂ ಕೂಡ ಆತ ಎಂದಿಗೂ ಸರಿ ಸಮಾನಲ್ಲ ಅಂದ ಈ ಮಾತನ್ನು ತುಂಬಿದಂತಹ ಸಭೆಯೊಳಗೆ ದ್ವಾರಪಾಲಕನಿಗೆ ಯಾರು ದ್ರುಪದ ಮಹಾರಾಜ ಹೇಳ್ತಾನೆ. ಆ ದ್ರುಪದ ಮಹಾರಾಜ ಹೇಳಿದಂತಹ ಸಂದರ್ಭದಲ್ಲಿ ದ್ವಾರಪಾಲಕ ಏನು ಮಾಡ್ತಾನೆ, ಹೇಳಿರುವಂತಹ ಪ್ರತಿಯೊಂದು ಮಾತನ್ನು ಯಾರಿಗೆ ಬಂದು ಹೇಳ್ತಾರ, ದ್ರೋಣರಿಗೆ ಹೇಳ್ತಾನ. ಏನಂತ ಹೇಳ್ತಾರ, ಅಂತೂ ನುಡಿದಂ ಪಡೆಯನಂ ಬಂದು ಅಮಾಳ್ಕೆಯೋಳ್ ಅರಿಪೆ ದ್ರೋಣನ್ ಒತ್ತಂಬರದಿಂದ ಒಳಗಂಪಕ್ಕು ದ್ರುಪದನಂ ಕಂಡು. ದ್ರುಪದ ಮಹಾರಾಜ ಹೇಳ್ತಕ್ಕಂತಹ ಪ್ರತಿಯೊಂದು ಮಾತನ್ನು ಅಮಾಳ್ಕೆಯೋಳು ಅಂತಂದರೆ ಆತ ಹೇಳುವಂತಹ ಎಲ್ಲ ಮಾತನ್ನು ಯಥಾವತ್ತಾಗಿ ಬಿಟ್ಟು ಬಿಡದೆ ಕೂಡ ಪ್ರತಿಯೊಂದು ಮಾತನ್ನು ಅಂತೂ ನುಡಿದಂ ಪಡಿಯರಂ ಬಂದು ಆ ದ್ವಾರಪಾಲಕ ಏನು ಮಾಡಿದ, ಆತ ಹೇಳಿದ ಹಾಗೆ ಪ್ರತಿಯೊಂದು ಮಾತನ್ನು ಏನು ಮಾಡ್ತಾನೆ, ಯಥಾವತ್ತಾಗಿ ಅಮಾಳ್ಕೆಯೋಳು ಅಂದರೆ ಯಥಾವತ್ತಾಗಿ ಆ ಮಾತನ್ನು ನಾವು ಏನು ಮಾಡ್ತಾನೆ, ಅರಿಪೆ ದ್ರೋಣನ್ ಆತನಿಗೆ ಬಂದು ಎಲ್ಲವನ್ನ ಹೇಳ್ತಾನೆ. ಆ ದ್ರುಪದ ಮಹಾರಾಜ ಯಾವ ರೀತಿಯಾಗಿ ಮಾತಾಡಿದ, ನನಗೆ ಆತ ಬ್ರಾಹ್ಮಣ ಅನ್ನುವಂಥ ಸ್ನೇಹಿತರನ್ನ ಇಲ್ಲ, ನನ್ನ ದ್ರೋಣ ಅಂತವನು ಯಾರೂ ಗೊತ್ತಿಲ್ಲ, ನಾನು ಹೋಗಿ ಬ್ರಾಹ್ಮಣನ ಸ್ನೇಹತ್ವವನ್ನು ನಾನು ಬಯಸ್ತೀನ, ಸಾಧ್ಯವಿಲ್ಲ, ಆತ ಎಂದಿಗೂ ಕೂಡ ನನಗೆ ಸರಿ ಸಮಾನ ಆಗಲಾರ ಅಂತ ತುಂಬಿದ ಸಭೆಯಲ್ಲಿ ಮಾತನಾಡಿರುವಂತಹ ಮಾತನ್ನು ದ್ವಾರಪಾಲಕ ಬಂದು ದ್ರೋಣಾಚಾರ್ಯರಿಗೆ ಹೇಳ್ತಾರೆ. ಆಗ ದ್ರೋಣರು ಏನು ಮಾಡ್ತಾರಪ್ಪ, ಒತ್ತಂಬರದಿಂದ ಒಳಗಂಪಕ್ಕು ದ್ರುಪದನಂ ಕಂಡು ನೋಡಿ, ಅವಾಗ ಒತ್ತಾಯಪೂರ್ವಕವಾಗಿ ಅವರಿಗೆ ಹೋಗಲಿಕ್ಕೆ ಇಷ್ಟವಿರುವುದಿಲ್ಲ. ಈ ಮಾತನ್ನು ಕೇಳಿರುವಂತಹ ದ್ರೋಣಾಚಾರ್ಯರಿಗೆ ಏನಾಗುತ್ತೆ, ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡುತ್ತಾ. ಸಿಟ್ಟು ಬಂದಂಥ ಸಂದರ್ಭದಲ್ಲಿ ಆದರೆ ಅವ್ರಿಗೆ ಒಳಗಡೆ ಹೋಗಲಿಕ್ಕೆ ಇಷ್ಟ ಕೂಡ ಇರುವುದಿಲ್ಲ. ಆಗ ಅವ್ರಿಗೇನು ಮಾಡ್ತಾರಪ್ಪ ಅಂದರೆ ಒತ್ತಾಯಪೂರ್ವಕವಾಗಿ ಸಿಂಹಾಸನದ ಮೇಲೆ ಅಲಂಕೃತನಾಗಿ ಕುಳಿತಿರುವಂತಹ ದ್ರುಪದ ಮಹಾರಾಜನ ಕಡೆ ಬರ್ತಾರೆ ನೋಡಿ. ಒಳಗಂಪಕ್ಕು ದ್ರುಪದನಂ ಕಂಡು ಅಂದರೆ ಒಳಗೆ ಬಂದು ಆತ ತುಂಬಿದ ಸಭೆಯೊಳಗೆ ಏನು ಸಿಂಹಾಸನದ ಮೇಲೆ ಕುಳಿತುಕೊಂಡಿರ್ತಾನಲ್ಲ ದ್ರುಪದನನ್ನು ಕಾಣ್ತಾರೆ. ಕಂಡು ಮುಂದೆ ಏನು ಹೇಳ್ತಾರೆ ನೋಡಿ, ಅರಿಯಿರೆ ನಿಮುಂ ಆಮುಂ ಒಡನೆ ಓದಿದೆವು ಎಂಬುದನ್ ಅಣ್ಣ ನಿನ್ನನ್ ಆನ್ ಅರಿಯನ್ ಅದೆಲ್ಲಿ ಕಂಡೆಯೋ ಮಹಿಪತಿಗಂ ದ್ವಿಜ ವಂಶಜಂಗಂ ಏತ ಕೆಳೆ ಇಂತು ನಾನಿಲಿಗರ್ ಅಪ್ಪರೇ ಮಾನಸರ್ ಎಂಬ ಮಾತುಗಳ ನೆರೆಗೊಳೆ ಕುಂಭ ಸಂಭವನನ್ ಆ ದ್ರುಪದಂ ಕಡುಸಿಗ್ಗು ಮಾಡಿದಂ. ನೋಡಿ, ಎಷ್ಟೇ ಸಿಟ್ಟು ಬಂದರೂ ಕೂಡ ಏನು ಮಾಡ್ತಾರೆ ದ್ರೋಣಾಚಾರ್ಯರು ಆತನಿಗೆ ತಮ್ಮ ಯಜ್ಞಸೇನನ ಗುರುವಿನ ಬಳಿ ಕಲಿತಿರುವಂತಹ ಗುರುಕುಲದಲ್ಲಿ ಏನು ಕಲ್ತಿರುತ್ತಲ್ಲ ಆ ವಿದ್ಯೆಯನ್ನು ಆತನಿಗೆ ನೆನಪಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಏನಂತ ಪ್ರಯತ್ನ ಪಡ್ತಿದ್ದಾರೆ, ದ್ರುಪದನಿಗೆ ಅರಿಯರೆ ನೀವು ಆಮು ನೋಡಿ, ನಿನಗೆ ತಿಳಿದಿಲ್ವಾ, ನಿನಗೆ ಗೊತ್ತಿಲ್ವಾ, ನಿನಗೆ ನೆನಪಾಗ್ತಾ ಇಲ್ವಾ ದ್ರುಪದ, ನಾನು ಮತ್ತು ನೀನು ಒಡನೆ ಓದಿದೆವು ನೋಡು, ನಾವಿಬ್ಬರು ಯಜ್ಞಸೇನ ಅನ್ನುವಂತಹ ಗುರುವಿನ ಬಳಿ ಗುರುಕುಲದಲ್ಲಿ ಜೊತೆಗೇ ಓದಿದ್ದೀವಿ, ಯಾಕೆ ನೀನು ನೆನಪು ಬರ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದರೂ ಕೂಡ ದ್ರುಪದ ಏನು ಹೇಳ್ತಾನೆ, ಎಂಬುದನ್ ಅನ್ನ ನಿನ್ನನ್ ಆನ್ ಅರಿಯನ್ ನೋಡಿ. ಅವಾಗ ಏನು ಹೇಳ್ತಾನೆ ದ್ರುಪದ ಆತನಿಗೆ, ನನಗೆ ನೀನು ಯಾರಂತಾನೆ ಗೊತ್ತಿಲ್ಲ, ನನಗೆ ನಿನ್ನನ್ನು ಯಾರು ಅಂತ ಅರಿಯೇ, ನಾನು ಮಹಾರಾಜನದೇನೆ, ನೀನು ಕೇವಲ ಬ್ರಾಹ್ಮಣನಿದೆಯಾ, ನನಗೆ ನೀನು ಯಾರು ಅನ್ನೋದನ್ನೇ ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ. ಅದೆಲ್ಲಿ ಕಂಡಿಯೋ, ನೀನು ಅದೆಲ್ಲಿ ಇಂಥದನ್ನು ಕಾಣ್ತಾ ಇದೀಯಾ, ನಿನಗೆ ಏನಾದರೂ ತಿಳಿದತ್ತೆ ಇಲ್ಲೋ. ಮಹಿಪತಿಗಂ ಅಂತಂದರೆ ನಾನು ಇಡೀ ಭೂಮಿಯ ರಾಜನದಿನಿ, ಭೂಮಂಡಲದ ಮಹಾರಾಜನದಿನಿ. ದ್ವಿಜ ವಂಶಜ ಜಂಗಮ್ ಅಂದರೆ ದ್ವಿಜ ಅಂದರೆ ಇಲ್ಲಿ ಬ್ರಾಹ್ಮಣ, ನಾನು ಮಹಾರಾಜ, ನೀನು ನೋಡಿದರೆ ಬ್ರಾಹ್ಮಣ, ಮಹಾರಾಜನಿಗೂ ಬ್ರಾಹ್ಮಣಿಗೂ ಎಲ್ಲಿಂದ ಎತ್ತನದೆತ್ತ ಸಂಬಂಧ ಅಂತ ಹೇಳ್ತಾ ಇದ್ದಾನೆ. ನಮ್ಮಿಬ್ಬರ ನಡುವೆ ಸ್ನೇಹ ಬರಲಿಕ್ಕೆ ಹೇಗೆ ಸಾಧ್ಯ, ಏತರ ಕೆಳೆ ಅಂದರೆ ಗೆಳೆತನ, ನಮ್ಮಿಬ್ಬರ ಮಧ್ಯೆ ಯಾವ ರೀತಿಯಾದಂತಹ ಗೆಳೆತನ ಐತಿ. ಇಂತು ನಾನಿಲಿಗರ್, ಇದು ನಾಚಿಕೆ ಇಲ್ಲಿರುವಂತಹ ಮಾತುಗಳು. ಮನುಷ್ಯರಾದವರು ಇಷ್ಟೊಂದು ನಾಚಿಕೆ ಇಲ್ಲೇ ಮಾತಾಡ್ತಾ ಇದ್ದಾರಾ, ನಾಚಿಕೆಯನ್ನು ಬಿಟ್ಬಿಟ್ಟಿದ್ದಾರಾ ಅಂತ ಹೇಳ್ತಾ ಇದ್ದಾನೆ.
ಅಪ್ಪರೇ ಮಾನಸರೇ ಎಂಬ ಮಾತುಗಳು ನೆರೆಗೊಳ್ಳಿ. ನೋಡಿ, ಆವಾಗ ಈ ಮಾತುಗಳನ್ನ ದ್ರುಪದ ಮಹಾರಾಜ ಆಡಿದಂತಹ ಸಂದರ್ಭದಲ್ಲಿ ಆಗ ಏನಾಗ್ಬಿಡಿದ್ರೆ ತುಂಬಿದ ಸಭೆಯೊಳಗಿದ್ದಂತಹ ಪ್ರತಿಯೊಬ್ಬರು ದ್ರುಪದನ ಮಾತುಗಳನ್ನ ಕೇಳಿ ನಕ್ಕು ಬಿಡ್ತಾರ. ಆ ನಕ್ಕಿರುವಂಥ ಸಂದರ್ಭವನ್ನು ಕಂಡಂತಹ ದ್ರೋಣರು ಏನು ಮಾಡ್ತಾರಪ್ಪ, ಸಿಕ್ಕಾಪಟ್ಟೆ ಸಿಟ್ಟು ಬಂದಿರುತ್ತೆ. ಕುಂಭ ಸಂಭವನನ್ನು ಆ ದ್ರುಪದಂ ಕಡು ಸಿಗ್ಗು ಮಾಡಿದಂ. ನೋಡಿ, ಅವಾಗ ಅವ್ರಿಗೆ ಏನು ತುಂಬಿದ ಸಭೆಗಳು ನಕ್ಕ ಇದ್ದರಿಂದ ಅವರಿಗೆ ತುಂಬ ಅವಮಾನ ಆದಂಗೆ ಆಗಿಬಿಡತ್ತೆ ದ್ರೋಣರಿಗೆ. ಆಗ ದ್ರುಪದನ ಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡತ್ತೆ. ಸಿಟ್ಟು ಬಂದಂಥ ಸಂದರ್ಭದಲ್ಲಿ ಆ ಸಭೆಯಿಂದ ಅವರು ಹೊರಗೆ ಹೋಗಬೇಕು ಅಂತೇಳಿ ಅನ್ಕೋತಿರ್ತಾರೆ. ಆ ಹೊರಗೆ ಹೋಗೋಕ್ಕಿಂತ ಮುಂಚೆ ಅವಾಗ ಅವ್ರು ಏನು ಹೇಳ್ತಾರಪ್ಪ ದ್ರುಪದನಿಗೆ ಅಂತಂದರೆ, ನೋಡಿ ಮಕ್ಕಳೇ, ಈ ಪ್ಯಾರಾದಲ್ಲಿ 3ನೇ ಚರಣದಲ್ಲಿ ಏನಪ್ಪ ಅಂತಂದ್ರೆ ದ್ರುಪದ ಮಹಾರಾಜನಿಗೆ ಅವ್ರು ಏನು ಮಾಡ್ತಾರೆ, ಒಳಗಡೆ ಬಂದು ಒಳಗೆ ಹೋಗ್ಲಿಕ್ಕೆ ಇಷ್ಟ ಇರೋದಿಲ್ಲ ಯಾರಿಗೆ, ದ್ರೋಣಾಚಾರ್ಯ. ಆದರೂ ಕೂಡ ಒಳಗಡೆ ಬಂದು, ನಿನಗೆ ಗೊತ್ತಾಗ್ತಾ ಇಲ್ವಾ, ನಿಮ್ಗೆ ನೆನಪಾಗ್ತಾ ಇಲ್ವಾ, ನಾನು ನೀನು ಯಜ್ಞಸೇನ ಅನ್ನುವಂತಹ ಒಬ್ಬ ಗುರುವಿನ ಬಳಿ ನಾವಿರು ಗುರುಕುಲದಲ್ಲಿ ಅಭ್ಯಾಸವನ್ನು ಮಾಡಿದ್ವಿ, ಜೊತೆಗೆ ಓದಿದ್ದೀವಿ, ನಿಂಗೆ ನನ್ನ ನೆನಪು ಬರ್ತಾ ಇಲ್ವಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ನೀನು ಜ್ಞಾಪಿಸಿಕೋ, ಅರಿಗಿರೆ ನಿಂಗೆ ತಿಳಿತಾ ಇಲ್ವಾ ಅಂತ ಅಂದಂತಹ ಸಂದರ್ಭದಲ್ಲಿ ಅವಾಗ ಏನು ಮಾಡ್ತಾನೆ ಎಂಬುದನ್ನು, ಅಂದ್ರೆ ನಿನ್ಗೆ ಗೊತ್ತಾಗ್ತಾ ಇಲ್ವಾ ಅಂದಂಥ ಸಂದರ್ಭ ದ್ರುಪದ ಏನು ಹೇಳ್ತಾರೆ, ನನಗೆ ನೀನು ಯಾರಂತಾನೆ ಗೊತ್ತಿಲ್ಲ, ನನಗೆ ನೆನಪು ಕೂಡ ಬರ್ತಾ ಇಲ್ಲ, ನೀನು ಎಲ್ಲಿ, ನಿನಗೆ ಏನಾದರೂ ಅದೆಲ್ಲಿ ಕಂಡಿದ್ದೀಪ ನೀನು, ನಾನು ಮಹಾರಾಜ ಅಂದೀನಿ, ನೀನು ನೋಡ್ರಿ ಕೇವಲ ಬ್ರಾಹ್ಮಣನಿಗೂ ಮಹಾರಾಜನಿಗೂ ಎಂತಹ ಸಂಬಂಧ, ಎಂತಹ ಗೆಳೆತನ, ಅದಕ್ಕೆ ನೀನು ಇಷ್ಟೊಂದು ಭೂಮಿ ಮೇಲೆ ಮನುಷ್ಯರು ನಾಚಿಕೆಯನ್ನು ಬಿಟ್ಬಿಟ್ಟಿದ್ದಾರ, ಈ ರೀತಿ ಮಾಡ್ತಾರೆ, ನಟನೆಯನ್ನು ಮಾಡ್ತಾ ಇದ್ರ ಗೆಳೆತನ ಅಂತ ಹೇಳ್ಕೊಂಡು ಮಹಾರಾಜನ ಜೊತೆ ಒಬ್ಬ ಬ್ರಾಹ್ಮಣನಾದವನು ಅಂತ ಮಾತುಗಳನ್ನು ತುಂಬಿದ ಸಭೆಯಲ್ಲಿ ಆಡಿದಾಗ ಆ ಮಾತುಗಳನ್ನ ಕೇಳಿದಂಥವ್ರು ಎಲ್ಲರೂ ನಕ್ಕು ಬಿಡ್ತಾರೆ. ಆ ನಕ್ಕಿರುವಂಥ ಸಂದರ್ಭ ನೋಡಿರುವಂಥ ದ್ರೋಣಾಚಾರ್ಯ ಸಿಟ್ಟು ಬಂದುಬಿಡತ್ತೆ. ಆಗ ಅವ್ರು ಅಲ್ಲಿಂದ ಹೊರಗೆ ಹೋಗ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವ್ರು ಹೋಗೋಕ್ಕಿಂತ ಮುಂಚೆ ದ್ರುಪದನಿಗೆ ಏನು ಹೇಳ್ತಾರೆ ನೋಡಿ ಮುಂದೆ, ಅಂತೂ ಮಾಡಿದುದುಂ ಅಲ್ಲದೆ ಈ ನಾನಿಲಿ ಪಾರ್ವಣನ್ ಎರೆದು ಕಳಿಯಿಂ ಎಂಬುದು ದ್ರೋಣನ್ ಇಂತೆಂದಂ. ತುಂಬಿದ ಸಭೆಯೊಳಗೆ ಅವಮಾನವನ್ನು ಮಾಡಿದಷ್ಟೇ ಅಲ್ಲದೆ ಕೂಡ ದ್ರೋಣರಿಗೆ, ಆದರೆ ಈತ ನನಗೆ ಯಾರಂತೇನೆ ಗೊತ್ತಿಲ್ಲ, ಯಾಕಂದರೆ ದ್ರೋಣಾಚಾರ್ಯರ ವೇಷಭೂಷಣವನ್ನು, ಬ್ರಾಹ್ಮಣರ ವೇಷಭೂಷಣವನ್ನು ಕಂಡಂಥ ದ್ರುಪದ ಮತ್ತಷ್ಟು ಆತನ ಅವಮಾನವನ್ನು ಮಾಡಿರ್ತಾನೆ. ಅಷ್ಟಕ್ಕೆ ಬಿಟ್ಟಿದ್ರೇನೋ ಆಗ್ತೈತೇನೋ, ಆದರೂ ಕೂಡ ತುಂಬಿದ ಸಭೆಯೊಳಗೆ ಈ ನಾನೇಲಿ ಪಾರ್ವಣ ಅಂದರೆ ಈ ನಾಚಿಕೆಯಲ್ಲಿರತಕ್ಕಂತಹ ಬ್ರಾಹ್ಮಣನ ಆತನನ್ನು ಹೊರಗಡೆ ಕುತ್ತಿಗೆ ಹಿಡಿದು ಹೊರಗಡೆ ಎಳೆದು ಹಾಕಿ ಅಂದ ಎರೆಯಂ ಕಳೆಯಂ ಎಂಬುದು ದ್ರೋಣ ನಿಂತೆಂದ. ನೋಡಿ, ಆತನನ್ನು ಕುತ್ತಿಗೆ ಹಿಡಿದು ಹೊರಗಡೆ ಹಾಕಿ ಅಂದು ದ್ವಾರಪಾಲಕರಿಗೆ ಸೂಚನೆಯನ್ನು ಕೊಡ್ತಾರೆ. ಯಾರ ಮಹಾರಾಜನಾಗಿದ್ದ ದ್ರುಪದ. ಆಗ ಏನಾಗ್ಬಿಡತ್ತೆ, ಅವಾಗ ಇಷ್ಟೊಂದು ಕೆಳಮಟ್ಟಾಗಿ ಈತ ದ್ರುಪದ ಮಹಾರಾಜ ನನ್ನ ಜೊತೆ ನಡ್ಕೊಳ್ತಿದ್ದಾನಂತೆ ಮತ್ತಷ್ಟು ಅವಮಾನಕ್ಕೊಳಗಾದಂತಹ ದ್ರೋಣರಿಗೆ ಆತನ ಮೇಲೆ ಮತ್ತಷ್ಟು ಕುಪಿತರಾಗ್ತಾರೆ, ಅಂದರೆ ಕೋಪವನ್ನು ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಮಾತುಗಳನ್ನ ಕೇಳ್ತಕ್ಕಂತಹ ದ್ರೋಣಾಚಾರ್ಯರು ಅವಮಾನವನ್ನು ಮಾಡಿಸ್ಕೊಂಡವರು ಏನು ಮಾಡ್ತಾರೆ, ಸುಮ್ಮನೆ ಅಂತೂ ಆ ಸಭೆಯಿಂದ ಹೋಗೋದಿಲ್ಲ. ಆಗ ಅವರು ಏನು ಹೇಳ್ತಾರೆ ಅನ್ನೋದನ್ನು ನೋಡಿ ಮುಂದಿನ ಚರಣದಲ್ಲಿ. ನುಡಿ ತಡವೊಪ್ಪುದು ಒಂದು ಮೊಗದೊಳ್ ಮರುಕಂ ದೊರೆಕೊಳ್ಳುವುದು, ಒಂದು ನಾನ್ಗೆ ಎಡೆಗುಡದೆ ಇರ್ಪುದು, ಒಂದು ನುಡಿಗಳ್ ಮೊರೆಯಂ ಮರಿಯುಪ್ಪುದು, ಒಂದು ಕಳ್ ಕುಡಿದವರ್ ಅಂದಂ ಇಂತು ಸಿರಿ ಸಾರ್ತರೆ ಸಾರ್ವುದು, ಅದರ್ಕೆ ಸಂದೇಯಂ ಬಡದೆ ಝಲಕ್ಕನೆ ಈಗಳ್ ಅರಿದೆಂ ಸಿರಿ ಕಳ್ಳೊಡ ಹುಟ್ಟಿತೆಂಬುದಂ. ನೋಡಿ ಏನು ಹೇಳ್ತಾರಪ್ಪ ಅಂದರೆ, ನೋಡು ದ್ರುಪದ, ನಿನಗೇನಾಗಿತ್ತಪ್ಪ ಅಂದ್ರೆ ಅಧಿಕಾರ ಮದ ಅನ್ನುವಂಥದ್ದು ಏನಾಗಿತ್ತಲ್ಲ, ಹಣದ ವ್ಯಾಮೋಹ, ಅಧಿಕಾರದ ವ್ಯಾಮೋಹ ನಿನಗೇನೈತೆ, ಮಹಾರಾಜ ಅನ್ನುವಂತಹ ಒಂದು ವ್ಯಾಮೋಹ ನಿನ್ನ ನೆತ್ತಿಗೆ ಹತ್ತಿಬಿಟ್ಟೈತಿ, ನಿನ್ನ ತಲೆಗೆ ಹತ್ತಿಬಿಟ್ಟೈತಿ. ಹೀಗಾಗಿ ನಿನಗೆ ಯಾವುದು ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ಲ, ನಿನಗೆ ಐಶ್ವರ್ಯ ಅನ್ನೋದಂತ ಏನು ಬಂದುಬಿಟ್ಟೈತಲ್ಲ, ಐಶ್ವರ್ಯದಿಂದ ಕೂಡಿದಂಥ ಸಿರಿ ಸಂಪನ್ನಿಂದ ನೀನು ಮಾತನಾಡುವಂಥ ಪ್ರತಿಯೊಂದು ಮಾತುಗಳು ಏನಾಗ್ತಾವ ತೊದಲಿಕತ್ತಾವ, ಅಂದ್ರೆ ತೊದಲು ಮಾತುಗಳನ್ನು ದ್ರುಪದ ಮಾತನಾಡಕತ್ತನ್ನ ದ್ರೋಣರು ಹೇಳ್ತಾ ಇದ್ದಾರೆ. ನಿನಗೆ ಏನು ಮಾತಾಡ್ತಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಒಂದು ಮುಖದಲ್ಲಿ ಮರ್ಕೊಂಡ್ ದೊರೆಕೊಳ್ಳುವುದು, ನಿನಗೆ ವಕ್ರ ಅನ್ನುವುದು ನಿನಗೆ ಮೊದಲಿನ ಥರ ಇರುವುದಿಲ್ಲ, ನಿಂಗೆ ವಕ್ರ ಅನ್ನುವಂಥದ್ದು ನಿನ್ನ ಮುಖದಲ್ಲಿ ಎದ್ದು ಕಾಣತೈತಿ. ಒಂದು ನಾನ್ಗೆ ಎಡೆಗೂಡದೆ ಇರ್ಬೋದು, ಅಂದ್ರೆ ನೀನು ಒಂದೇ ನಾಲಿಗೆಯಿಂದ ನೀನು ಮಾತನಾಡುತ್ತಿಲ್ಲ, ಹಲವಾರು ಮಾತುಗಳನ್ನ ತೊದಲು ಮಾತುಗಳನ್ನ ನೀನೇನು ಮಾಡಕತ್ತಿ ಮಾತನಾಡಕತ್ತಿ. ಒಂದು ನುಡಿಗಳ ಮೊರೆಯ ಮರೆಯುವುದು ಅಂದರೆ ನೀನೇನು ಮಾಡ್ತೀಯ, ತನ್ನ ಸ್ನೇಹವನ್ನು ಸಂಬಂಧವನ್ನು ಎಲ್ಲವನ್ನೂ ಕೂಡ ನೀನು ಮರೆತು ಹೋಗ್ಬಿಡ್ತೀಯ, ನೀನು ಒಂದೇ ಮಾತನ್ನು ಮಾತನಾಡುವುದಿಲ್ಲ. ನಿನ್ನ ಗೆಳೆತನ ಅನ್ನುವಂಥದ್ದು, ಸ್ನೇಹ ಅನ್ನುವಂಥದ್ದು, ಸಂಬಂಧ ಅನ್ನುವಂಥದ್ದು ಎಲ್ಲವನ್ನು ಕೂಡ ಅಧಿಕಾರ, ಹಣ, ವ್ಯಾಮೋಹದಿಂದ ಎಲ್ಲವನ್ನೂ ಕೂಡ ನೀನು ಮರೆತು ಹೋಗ್ಬಿಡ್ತೀಯ. ಒಂದು ಕಳ್ಳು ಕುಡಿದವರಂದಂ. ನೋಡಿ, ಕುಡಿದವರು ಯಾವ ರೀತಿಯಾಗಿ ತೊದಲು ಮಾತನಾಡ್ತಿರ್ತಾರಲ್ಲ ಆ ರೀತಿಯಾಗಿ ನೀನು ನನ್ನ ಜೊತೆ ತೊದಲು ಮಾತುಗಳನ್ನು ಆಡ್ತಾ ಇದೀಯಾ. ಇಂತು ಸಿರಿ ಸಾರ್ತರೆ ಸಾರುವುದು. ನೋಡಿ, ಅಂದರೆ ನೀನು ಇಷ್ಟೊಂದು ಸಿರಿ ಸಂಪತ್ತಿನಿಂದ ಕೂಡಿರುವಂಥ ನಿನ್ನ ಏನು ರಾಜ್ಯ ಐತಲ್ಲ, ಇದೇನಾಗುತ್ತೆ ನಿನ್ನನ್ನು ಆ ರೀತಿಯಾಗಿ ಮಾತನಾಡಲಿಕ್ಕೆ ಹಸ್ತಾ ಇದ್ದಿ. ಅದಕ್ಕೆ ಸಂದೇಹ ಬಡದೆ ನನಗೆ ಅದು ಯಾವುದು
ಸ್ವಲ್ಪ ಕೂಡ ಕಿಂಚಿತ್ತೂ ಕೂಡ ನನಗೆ ಸಂದೇಹ ಇಲ್ಲ. ಯಾಕಂದರೆ ನೀನು ಅಧಿಕಾರದಿಂದ ನೀನೇನು ಮಾಡಾಕತ್ತಿ, ಈ ರೀತಿ ಮಾತನಾಡಕತ್ತೀಯ, ತೊದಲು ಮಾತುಗಳನ್ನ ಆಡ್ತಾ ಇದೀಯ. ಯಾಕಂದ್ರೆ ನಿನ್ನಿಂದ ಆ ರೀತಿ ಐಶ್ವರ್ಯ ಕೂಡಿದ್ದರಿಂದ ನೀನು ಹಂಗೆ ಮಾತಾಡತ್ತಿ. ಬಡದೆ ಝಲಕ್ಕನೆ ಈಗಳ ಅರಿದೆ ಸಿರಿ ಕಳ್ಳೊಡ ಹುಟ್ಟಿತೆಂಬುದಂ. ನೋಡಿ, ನಿನ್ನಲ್ಲಿ ಸಿರಿ ಅನ್ನುವಂಥದ್ದು, ಈ ಸಂಪತ್ತು ಅನ್ನುವಂಥದ್ದು ಏನೈತಿಲ್ಲ, ಅದು ಕಳ್ಳತನದಿಂದ ಹುಟ್ಟಿತೆ ಅಂತ ಹೇಳ್ತಾ ಇದ್ದಾನೆ. ನೀನು ಇಷ್ಟೊಂದು ಮಾತನಾಡ್ತಾ ಇದೆಯಲ್ಲ, ನೀನು ಇಷ್ಟೊಂದು ಸೈರಿಸದೆ ಇಷ್ಟೊಂದು ಮಾತನಾಡ್ತಕ್ಕಂತಹ ದೃಪದ, ನಿನಗೆ ಇಷ್ಟೊಂದು ಸಿರಿ ಸಂಪತ್ತಿನಿಂದ ಕೂಡ್ತಕ್ಕಂತಹ ನೀನು ನನಗೆ ಈ ರೀತಿ ಮಾತನಾಡ್ಲಿಕ್ಕೆ ಹಚ್ಚಾದತಿ ಕಾರಣ ನಿನ್ನ ಅಧಿಕಾರದ ಮೋಹ, ಹಣದ ಮೋಹ ಅನ್ನುವಂಥದ್ದು. ಇಷ್ಟೆಲ್ಲವನ್ನು ಹೇಳಿರ್ತಕ್ಕಂತಹ ನೋಡಿ, ಈ 4ನೇ ಚರಣದಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಇಷ್ಟೇ ಮಕ್ಕಳೇ, ಸಿಂಪಲ್ಲಾಗಿ ತಿಳ್ಕೊಂಬಿಡ್ರಿ. ದ್ರೋಣರು ಏನು ಹೇಳ್ತಾರೆ ಆತನಿಗೆ, ನಿನ್ನಲ್ಲಿ ಏನು ಮೊದಲಿನ ಥರ ಏನೈತಲ್ಲ, ನಿನ್ನ ಮುಖದಲ್ಲಿ ವಕ್ರ ಅನ್ನುವಂಥ ಸ್ಟಾರ್ಟ್ ಆಗಿಬಿಟ್ಟಿದೆ, ಶುರು ಆಗಿಬಿಟ್ಟೈತಿ. ಆದರೆ ನೀನು ಮೊದಲಿನ ಥರ ಇಲ್ಲ. ನಿನ್ನ ನುಡಿಗಳು ಯಾವ ರೀತಿ, ಕುಡಿದವರು ಯಾವ ರೀತಿ ಮಾತಾಡ್ತಾರಲ್ಲ ಆ ರೀತಿಯ ತೊದಲು ಮಾತುಗಳನ್ನ ಆಡ್ತಾ ಇದೆಯಾ. ಒಂದೇ ರೀತಿಯಾದಂತಹ ನಾಲಿಗೆ ಇಲ್ಲ ನಿನಗೆ, ಯಾವುದೂ ಕೂಡ ನೆನಪಿಲ್ಲ. ಅದರ ಕಾರಣ ಏನು, ನಿನ್ನ ಅಧಿಕಾರ, ನಿನ್ನ ಹಣದ ವ್ಯಾಮೋಹ, ಅಧಿಕಾರದ ಮೋಹದಿಂದ ಏನು ಮಾಡ್ತೀವಿ, ಎಲ್ಲ ಸಂಬಂಧಗಳನ್ನು, ಗೆಳೆತನವನ್ನು ನೀನು ಮರೆತೋಗ್ಬಿಟ್ಟಿದೆಯಾ. ಕುಡಿದವರು ತೊದಲು ಮಾತುಗಳನ್ನ ಆಡುವ ಹಾಗೆ ನೀನು ಕೂಡ ನನ್ನ ಜೊತೆ ಆ ರೀತಿ ಮಾತನಾಡ್ತಾ. ಇದಕ್ಕೆ ಕಾರಣ ಏನು, ನಿನ್ನಲ್ಲಿರ್ತಕ್ಕಂಥ ಐಶ್ವರ್ಯ. ನನಗಿದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಹೀಗಾಗಿ ಈ ಐಶ್ವರ್ಯ ಅನ್ನುವಂಥದ್ದು ಕಳ್ಳಿನ ಜೊತೆಗೆ ಹುಟ್ಟಿಕೊಂಡಿದೆ ಅಂಥೇಳಿ ಅವರು ಹೇಳ್ತಾರೆ. ಮುಂದೆ ಹೇಳಿ ಏನಂದ್ರೆ, ಎಂದು ಸಹಿರಿಸದೆ, ನನಗೆ ಸಮಾಧಾನ ಇಲ್ಲ ಅನ್ನುವಂಥದ್ದನ್ನು ಹೇಳಿ ಮತ್ತೇನು ಹೇಳ್ತಾ ಇದ್ದಾರೆ ನೋಡಿ ಅವ್ರ ಮುಂದೆ. ಕಳನೊಳವಿಂಗೆ ಕುಪ್ಪೆವರಂ ಎಂಬವೊಲ್ ಆಂಬರಂ ಉಂಟೆ ನಿನ್ನದೊಂದು ಅಳುವೊಡನೆ ಓದಿದ ಒಂದು ಬೆರಗಿಂಗೆ ಕೊಲಲ್ಕೆ ಎನಗೆ ಆಗಿದೆ ಈ ಸಭಾವಳ ಎದೊಳ್ ಎನ್ನನ್ ಏರಿಸಿದ ನಿನ್ನನ್ ಅನಾಕುಳಂ ಎನ್ನ ಚೆಟ್ಟರಿಂ ತಳವೆಳಗಾಗಿ ಕಟ್ಟಿಸದೆ ಮಾಂದೊಡೆ ಕೆಮ್ಮನೆ ಮೀಸೆ ಹೊತ್ತೇನೆ. ತುಂಬಿದ ಸಭೆಯೊಳಗೆ ಅವಮಾನಕ್ಕೊಳಗಾಗಿರ್ತಕ್ಕಂತಹ ದ್ರೋಣರು ಸುಮ್ಮನೆ ಅಂತೂ ಹೋಗಲ್ಲ. ಅವಾಗ ಏನು ಹೇಳ್ತಾನೆ, ಕಳನೊಳವಿಂಗೆ ಕುಪ್ಪೆವರಂ. ನೋಡಿ, ಎಲೆ ಕಳನೆ ಅಂತ ಆತನನ್ನು, ಖಳನಾಯಕನಾಗಿರ್ತಕ್ಕಂತಹ ದೃಪದನೇ, ನೀನು ಒಂಥರ ನೊಣ ಇದ್ದ ಹಾಗೆ. ನೋಡಿ, ನೊಣನ ನಾವು ಎಲ್ಲೇ ತಂದು ಇಟ್ಟರು ಕೂಡ ಅದು ಮತ್ತೆ ಕೊನೆಗೆ ಹೋಗಿ ಎಲ್ಲೇ ತಿಪ್ಪೆ ಮೇಲೆ ಕೊಡುತ್ತೆ. ಯಾಕಂದರೆ ತಿಪ್ಪೆ ಅಂದರೆ ಕೂಡ ಇಷ್ಟ ಅಲ್ವಾ, ಹೀಗಾಗಿ ಅದು ಅಲ್ಲೇ ಹೋಗಿ ಕೂಡುತ್ತೆ. ಎಂಬವೋಲ್ ಆಂಬರಂ ಉಂಟೆ ನಿನ್ನದೊಂದು ಅಳು ಒಡನೆ ಓದಿದ ಒಂದು ಬೆರಗಿಂಗೆ ಕೊಲ್ಲಲ್ಕೆ. ನೋಡಿ, ನಿನ್ನಲ್ಲಿ ತಿಪ್ಪೆಗೆ ಹೋಗಿ ಶ್ರೇಷ್ಠ ಅಂತೇಳಿ ಯಾವುದೋ ನೊಣ ನಾವೆಷ್ಟೇ ಅದನ್ನು ಕರೆದುಕೊಂಡು ಬಂದರೂ ಕೂಡ ಅದೇನು ಮಾಡ್ತಾ ಕೊನೆಗೆ ಹೋಗಿ ತಿಪ್ಪೆನೇ ಶ್ರೇಷ್ಠ ಅನ್ನುವಂಥದ್ದು ಒಂದು ಗಾದೆ ಮಾತನ್ನು ಕೇಳಿದ್ದೀವಿ. ಹೀಗಾಗಿ ನಾನೇನು ಮಾಡ್ತಾ ಇದ್ದೀನಿ, ನಿನಗೆ ಏಕಳನಾಯಕನಾಗಿರುತ್ತಾ ದೃಪದ ಮಹಾರಾಜನೇ, ನೀನು ನನ್ನ ಜೊತೆ ಒಂದೇ ಒಂದು ಓದಿದೀಯ ಅನ್ನುವಂತಹ ಒಂದೇ ಒಂದು ಕಾರಣದಿಂದ ನನಗೆ ನಿನ್ನನ್ನು ಕೊಲ್ಲಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಯಾಕಂದರೆ ನೀ ನನ್ನ ಸ್ನೇಹಿತ ಅದಿ ಅನ್ನುವಂತಹ ಒಂದು ಉದ್ದೇಶದಿಂದ ನನಗೆ ನಿನ್ನನ್ನು ಕೊಲ್ಲಬೇಕನ್ನುವಂತಹ ಭಾವನೆ ಬರ್ತಾ ಇಲ್ಲ. ಕೇಳಿಸ್ಕೋ ದೃಪದ ಮಹಾರಾಜ, ಎನಗೆ ಆಗದೆ ಈ ಸಭಾವಳ ಯೋದೋಳ್ ಎನ್ನನ್. ನೀನು ಏನು ತುಂಬಿದ ಸಭೆಯೊಳಗೆ ನನ್ನನ್ನು ಅವಮಾನವನ್ನು ಮಾಡಿದಿಲ್ಲ, ಆದರೆ ಅದೇ ತುಂಬಿದ ಸಭೆಯೊಳಗೆ ನಿನಗೆ ನಾನೊಂದು ಮಾತನ್ನು ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ಇಷ್ಟೊಂದು ಅವಮಾನ ಮಾಡಿರ್ತಕ್ಕಂತಹ ನಿನ್ನನ್ನು ಏರಿಸಿದ ನಿನ್ನನ್ನು, ಅಂದರೆ ಇಷ್ಟೊಂದು ಅವಮಾನ ಮಾಡ್ತಾ ನಿನ್ನನ್ನು ಅನಾಕುಳಂ ಎನ್ನ ಚಟ್ಟರಿಂ. ನೋಡಿ, ಅನಾಯಾಸವಾಗಿ ಅಂದರೆ ಅನಾಕುಳಂ ಅಂದರೆ ಅನಾಯಾಸವಾಗಿ, ಎನ್ನ ಚಟ್ಟರಿಂ ಅಂದರೆ ನನ್ನ ಶಿಷ್ಯಂದಿರೊಂದಿಗೆ, ನನ್ನ ಶಿಷ್ಯಂದಿರ ಕೈಯಿಂದ ತಳವೆಳಗಾಗಿ ಕಟ್ಟಿಸದೆ ಮಾಂದೊಡೆ ಕೆಮ್ಮನೆ ಮೀಸೆ ಹೊತ್ತೇನೆ. ನನ್ನ ಶಿಷ್ಯಂದಿರ ಕೈಯಿಂದ ನಿನ್ನನ್ನು ತಲೆ ಕೆಳಗಾಗಿ ಕಾಲು ಮೇಲಾಗಿ ಮಾಡಲಿಲ್ಲ, ಅವರಿಂದ ಕಟ್ಟಿಸ್ಲಿಲ್ಲಪ್ಪ ಅಂತಂದ್ರೆ ಕೆಮ್ಮೆನೆ ಮೀಸೆ ಹೊತ್ತೇನೆ ಅಂದರೆ ನಾ ಮೀಸೆ ಹೊಂದಿರುವುದೇ ವ್ಯರ್ಥ ಅಲ್ಲ ಅಂತ ದ್ರೋಣರು ದೃಪದನಿಗೆ ಹೇಳ್ತಾ ಇದ್ದಾರೆ. ನೋಡಿ, ಅಹಂಕಾರದ ಮಾತುಗಳನ್ನ ಆಡಿರ್ತಕ್ಕಂತಹ ದೃಪದನ್ನ, ಅಹಂಕಾರವನ್ನು ನಾಯಕರಂಥ ದೃಪದ ಮಹಾರಾಜ, ಈ ತುಂಬಿದ ಸಭೆಯೊಳಗೆ ನೀನು ಅವಮಾನ ಮಾಡಿದ್ಯಾ, ನಿನ್ನ ಕೊಲ್ಲಬೇಕಂತೇಳಿ ನನಗೆ ಭಾಳ ಸಿಟ್ಟು ಬರಾದತ್ತೆ. ಆದರೆ ನೀನು ನನ್ನ ಜೊತೆ ಪಾಠವನ್ನು ಓದಿದ ಸ್ನೇಹಿತ ಇದೆ, ಇಬ್ಬರು ಕೂಡ ಗುರುಕುಲದಲ್ಲಿ ಒಂದೇ ರೀತಿ ಓದಿದ ಸ್ನೇಹಿತ ಇದು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನ ಕೊಲ್ಲದನೆ ಹಾಗೆ ಹೋಗ್ತಾ ಇದ್ದೀನಿ. ತುಂಬಿದ ಸಭೆಯೊಳಗೆ ನೀನು ಯಾವ ರೀತಿಯಾಗಿ ನನ್ನನ್ನು ಅವಮಾನವನ್ನು ಮಾಡಿದಿಲ್ಲ, ಅದೇ ತುಂಬಿದ ಸಭೆಯೊಳಗೆ ನನ್ನ ಶಿಷ್ಯಂದಿರ ಕೈಯಿಂದ ನಿನ್ನನ್ನು ತಲೆ ಕೆಳಗಾಗಿ ಕಾಲು ಮೇಲಾಗಿ ಕಟ್ಟಿಸಲಿಲ್ಲ ಅಂದರೆ ನಾನು ದ್ರೋಣನೇ ಅಲ್ಲ. ನಿನ್ನ ಹೆಡೆಮುರಿ ಕಟ್ಟಲಿಲ್ಲಪ್ಪ ಅಂದರೆ ನಾನು ದ್ರೋಣನೇ ಅಲ್ಲ. ನಿನಗೆ ಮುಕ್ತಿ ಕೊಡಿಸ್ಲಿಲ್ಲ ಅಂದರೆ ನಾನು ದ್ರೋಣನೇ ಅಲ್ಲ. ಕೆಮ್ಮನೆ ಮೀಸೆ ಹೊತ್ತೇನೆ ಅಂದರೆ ನಾನು ಮೀಸೆ ಹೊಂದಿರುವುದೇ ವ್ಯರ್ಥ ಅಂತೇಳಿ ಒಂದು ಶಪಥವನ್ನು ಮಾಡ್ತಾರೆ ಯಾರು, ದ್ರೋಣರು. ತಮ್ಮ ಶಪಥವನ್ನು ಮಾಡಿರ್ತಕ್ಕಂತಹ ದ್ರೋಣರು ಕೊನೆಗೆ ಏನು ಮಾಡ್ತಕ್ಕಂಥ ಅವರ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಅರ್ಜುನನ ಕಡೆಯಿಂದ ಅವ್ರು ಏನು ಮಾಡ್ತಾರೆ, ಆತನನ್ನು ಹೆಡೆಮುರಿ ಕಟ್ಟಿ ಅಂದರೆ ಆತನ ಸೋಲಿಸಿ ಆತನ ಸಂಪೂರ್ಣ ಸಾಮ್ರಾಜ್ಯನೆಲ್ಲ ದ್ರೋಣರಿಗೆ ಸಿಗೋ ಹಾಗೆ ಯಾರು ಮಾಡ್ತಾರೆ, ಅರ್ಜುನ ಮಾಡ್ತಾನೆ. ನೋಡಿ,
ಕೊನೆಗೆ ಅಂತೂ ಇಂತೂ ಕೊನೆಗೆ ಅವರು ಹೇಳಿದ ಹಾಗೆ ತಮ್ಮ ಶಪಥವನ್ನು ಸಾಧಿಸೇ ತಮ್ಮ ಶಿಷ್ಯಂದ್ರ ಕೈಯಿಂದ ಅವ್ರೇನು ಮಾಡ್ತಾರೆ ಸಾಧಿಸ್ತಾರೆ. ಮಕ್ಕಳೇ, ಇಂದಿನ ತರಗತಿ ನಿಮ್ಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂಥೇಳಿ ನಾನು ಹೇಳ್ತೀನಿ. ಸರಳವಾದಂತಹ ವಿವರಣೆಯನ್ನು ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಪರೀಕ್ಷೆಗೆ ತುಂಬ ಉಪಯುಕ್ತವಾಗುತ್ತೆ. ಮುಂದಿನ ತರಗತಿಯಲ್ಲಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡ್ತೀನಿ. ಯಾರೆಲ್ಲ ಹಿಂದಿನ ತರಗತಿಯನ್ನು ನೋಡಿಲ್ವೋ ಅವರೆಲ್ಲ ನೋಡಿ ಬಂದು ನೀವು ಮುಂದಿನ ತರಗತಿಯನ್ನು ನೋಡಿ. ನಿಮಗೆ ಇಷ್ಟ ಆದರೆ, ಈ ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೊಂದು ಸಲ ತಿಳಿಸ್ಬೇಕಪ್ಪ ಅಂತಂದ್ರೆ ಹೇಳಿ, ಮತ್ತೊಂದು ಸಲ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ. ತುಂಬ ಅದ್ಭುತವಾದಂತಹ ಪಾಠ ಮಕ್ಕಳಿಗೆ. ದ್ರೋಣ ಮತ್ತು ದ್ರುಪದರ ಇಬ್ಬರು ಮಧ್ಯೆ ಇರ್ತಕ್ಕಂತಹ ಗೆಳೆತನ ಬಾಂಧವ್ಯದಿಂದ ಮುಂದೆ ಅವರು ಯಾವ ರೀತಿಯಾದಂಥ ಶಪಥವನ್ನು ಮಾಡಿ ಒಬ್ಬರು ಸೋಲನ್ನು ಕಾಣ್ತಾರೆ, ಇನ್ನೊಬ್ಬರು ಗೆಲುವನ್ನು ಕಾಣ್ತಾರೆ. ಅಂದರೆ ಮನುಷ್ಯ ಅರ್ಧಂಬರ್ಧ ಐಶ್ವರ್ಯ ಬಂದರೆ ಯಾವ ರೀತಿಯಾಗಿ ಆಡ್ತಾನಲ್ಲ, ಆ ಐಶ್ವರ್ಯದಿಂದ ಮದನ್ಮತ್ತನಾಗಿರ್ತಕ್ಕಂತಹ ರಾಜ್ಯ ದ್ರೋಣರಿಗೆ ಮಾಡಿರ್ತಕ್ಕಂತಹ ಅವಮಾನದಿಂದ ಕೊನೆಗೆ ಅವರು ಯಾವ ರೀತಿಯಾಗಿ ಶಪಥವನ್ನು ಮಾಡ್ತಾರೆ. ಆ ಶಪಥವನ್ನು ಕೊನೆಗೆ ತಮ್ಮ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತಹ ಅರ್ಜುನ ಕೈಯಿಂದ ಶಪಥವನ್ನು ಅವರು ಈಡೇರಿಸ್ಕೋತಾರೆ ಅನ್ನುವಂಥ ಸಂಪೂರ್ಣವಾದಂತಹ ಪಾಠವನ್ನು ನಾವು ಇಂದಿನ ತರಗತಿಯಲ್ಲಿ ನೋಡಿದ್ದೀವಿ. ನಿಮ್ಮೆಲ್ಲರಿಗೂ ಈ ಪಾಠ ಅರ್ಥವಾಗಿದೆ ಅಂತ ಭಾವಿಸ್ತಾ ನನ್ನ ಈ ತರಗತಿಯನ್ನು ಮುಗಿಸುವಂಥ ಸಮಯ. ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೆ ನಾನು ತರಗತಿಯನ್ನು ವೀಕ್ಷಣೆ ಮಾಡೋದಕ್ಕೆ ನಿಮ್ಮೆಲ್ಲರೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.